ಪ್ರಶಾಂತ್, ನಾವು ಅಂದುಕೊಂಡಿದ್ದಕ್ಕಿಂತಲೂ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದು ನೋಡಿದಾಗಲೇ ಅರ್ಥ ಆಗಿತ್ತು ನಮಗೆ. ಇನ್ನು ಅಂದ್ಕೊಂಡಿದ್ದಕ್ಕಿಂತಲೂ ಸೀರಿಯಸ್ ಆಗಿದೆಯಪ್ಪ ಅಂತ. ಭಾರತ ಪ್ರಿಪರೇಷನ್ ಬೆಟರ್ ಅನಿಸುತ್ತಾ ಈ ದುರ್ಭರ ದಿನಗಳನ್ನು ಎದುರಿಸುವುದಕ್ಕೆ? ಅಲ್ಲ, ನೀವು ಯಾವ ಮಟ್ಟದ ತಯಾರಿಯನ್ನು ಮಾಡಿಕೊಂಡಿದ್ರೂ ಕೂಡ ಇದು ಕೊಟ್ಟ ಕಡೆಯ ಜನಸಾಮಾನ್ಯನಿಗೂ ಬಿಸಿಯನ್ನು ಮುಟ್ಟಿಸಲೇಬಹುದಾಗಿರ್ತಕ್ಕಂಥ ಒಂದು ಕ್ರೈಸಿಸ್ ಅಂತ ನನಗೆ ಅನಿಸುತ್ತೆ. ನೀವು ಎಷ್ಟೇ ತಯಾರಿಗಳನ್ನು ಇದಕ್ಕೆ ಮಾಡ್ಕೊಂಡಿರಿ, ಹಾರ್ಮೂಸ್ನಿಂದ ಒಂದು 4 ಶಿಪ್ಪನ್ನು ತರಿಸಿ. ಬಟ್ ನನಗೆ ಆತಂಕ ಇರತಕ್ಕಂಥದ್ದು ಅಜಿತ್, 15 ದಿನಗಳ ಕಾಲ ಏನು ಕದನ ವಿರಾಮವನ್ನು ಘೋಷಿಸಲಾಗಿತ್ತು, ಅದಕ್ಕಿಂತ ಮುಂಚೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆದು ಸಮಥಿಂಗ್ ಅದು ಇನ್ನೊಂದು 15 ದಿನ ಕಂಟಿನ್ಯೂ ಆದರೆ ಸರಿ. ಅದರ್ವೈಸ್ ಒಂದು ಸಲ ಈಗ ಇನ್ನೊಂದು ಯುದ್ಧ ಶುರು ಆದರೆ ಇದು ರೀಜ್ನಲ್ ಕಾನ್ಫ್ಲಿಕ್ಟ್ ಆಗಿ ಹೊಸ ಸ್ವರೂಪವನ್ನು ಈಗ ತುರ್ಕಿಯ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು. ಅಕ್ಕಪಕ್ಕದ ಮುಸ್ಲಿಂ ರಾಷ್ಟ್ರಗಳು ಏನು ಮಾಡ್ತವೆ, ರಷ್ಯಾ ಏನು ಮಾಡುತ್ತೆ, ಚೈನಾ ಏನು ಮಾಡುತ್ತೆ, ಅಮೇರಿಕಾ ಯಾವ ಪ್ರಮಾಣದಲ್ಲಿ ಬಂಬಾರ್ಡಿಂಗನ್ನು ಮಾಡಲಿಕ್ಕೆ ತಯಾರಿದೆ, ಇವೆಲ್ಲವೂ ಕೂಡ ಯುದ್ಧದ ಭೀಕರತೆಯನ್ನು, ಯುದ್ಧದ ವ್ಯಾಪ್ತಿಯನ್ನು ಒಂದು ವೇಳೆ ಈ ಕದನ ವಿರಾಮದಲ್ಲಿ ಮಾತುಕತೆ ಫಲಪ್ರದವಾಗದಿದ್ದರೆ, ಯಾಕಂದರೆ ನೀವು ಪಾಯಿಂಟ್ ಆಫ್ ಇನ್ನೂ ಹೆಚ್ಚಿನ ದೇಶಗಳು ಇದರಲ್ಲಿ ಈಗ ನಿಮಗೆ ಮಾತುಕತೆ ನಡೀತು, ಮಾತುಕತೆ ಬರೀ ಸ್ಟ್ರೇಟ್ ಆಫ್ ಹಾರ್ಮೂಸ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಒಂದು ಟಿಕ್ಲಿಂಗ್ ಪಾಯಿಂಟ್ ಇದೆ, ಇದನ್ನು ಸರಿಪಡಿಸ್ಕೊಂಡು ಈಗ ಕದನ ವಿರಾಮ ಅಂತ ಇಲ್ಲ, ಮಾತುಕತೆ ನಡೆದಿಲ್ಲ. ಮಾತುಕತೆ ಏನು ನಡೀತಾ ಇದೆ, ಅಗೇನ್ ಟೇಬಲ್ ಮೇಲೆ ಇರಾನ್ ನ್ಯೂಕ್ಲಿಯರ್ ಪವರ್ ಇಟ್ಕೋಬೋದಾ, ಇಟ್ಕೊಳ್ಳಿಕ್ಕೆ ಅಮೇರಿಕಾ ನನಗೆ ನೆನಪಿರುವ ಪ್ರಕಾರ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಬರಾಕ್ ಒಬಾಮಾ ಇದ್ದಾಗಲೇ ಯುರೇನಿಯಂ ಎನ್ರಿಚ್ಮೆಂಟ್ ಬಗ್ಗೆ 3.6% ಮಾಡಬಹುದು ಅಂತ ಅಮೇರಿಕಾ ಹೋಗಿ ಹೇಳಿತ್ತು. ಹೌದು, 2018 ಡೊನಾಲ್ಡ್ ಟ್ರಂಪ್ ಅದನ್ನು ಹೌದು, JCPOA ಅಗ್ರಿಮೆಂಟ್ 3.6% ಎನ್ರಿಚ್ಮೆಂಟ್ ಮಾಡುವುದಕ್ಕೆ ಅವಕಾಶ ಕೊಟ್ಟು ಫಾರಿನ್ಗಳಲ್ಲಿ ಸ್ಟ್ರಕ್ ಆಗಿದ್ದು ಇವರು ಫಂಡ್ ಎಲ್ಲ ರಿಲೀಸ್ ಮಾಡಿ ಬಿಲಿಯನ್ ಗಟ್ಟಲೆ ಡಾಲರ್ ದುಡ್ಡು ಬರೋ ಹಂಗೂ ಆಗಿತ್ತು. ಅದು ಐ ಥಿಂಕ್ ಮಲ್ಟಿ ಪಾರ್ಟಿ ಅಗ್ರಿಮೆಂಟ್ ಇತ್ತು. US, UK, ಜರ್ಮನಿ, ಫ್ರಾನ್ಸ್ ಈ ದೇಶಗಳೆಲ್ಲ ಇದ್ವು ಅದರಲ್ಲಿ. ಹೀಗಿರುವಾಗ ಇಲ್ಲ ಈಗ 0% ಎನ್ರಿಚ್ಮೆಂಟ್ ಅಂತಕ್ಕಂಥದ್ದನ್ನು ಅಮೇರಿಕಾ ಹೇಳ್ತಾ ಇದೆ. ಸೊ ನ್ಯಾಚುರಲಿ ಆ ಪಾಯಿಂಟ್ ಆಫ್ ಕಂಟೆನ್ಷನ್ ಇದ್ದಿದ್ದನ್ನೇ ಮುಂದಿಟ್ಕೊಂಡು ಈ ಚರ್ಚೆ ನಡೆದ್ರೆ ಈ ಚರ್ಚೆ ಬಗೆಹರಿಲ್ಲ ಅನ್ಸುತ್ತೆ. ಯುದ್ಧದ ನಂತರ ಉದ್ಭವವಾಗಿರ್ತಕ್ಕಂಥ ಪರಿಸ್ಥಿತಿಯ ಆಧಾರದ ಮೇಲೆ ಚರ್ಚೆ ನಡೆದರೆ, ಫಾರ್ ಎಕ್ಸಾಂಪಲ್ ಸ್ಟ್ರೇಟ್ ಆಫ್ ಹಾರ್ಮೂಸ್ ನಾವು ಮುಕ್ತಗೊಳಿಸ್ತೀವಿ, ಅಮೆರಿಕದವರು ದಾಳಿ ನಡೆಸಲ್ಲ. ಇದು ಒಂದೇ ತಾತ್ಕಾಲಿಕ ಕದನ ವಿರಾಮ. ಉಳಿದ ವಿಷಯಗಳ ಬಗ್ಗೆ ಮತ್ತೆ ಭೇಟಿಯಾಗಿ ಉಳಿದ ವಿಷಯಗಳು ಈಗ ಚರ್ಚೆ ನಡೆದ್ರೆ ನನಗನ್ಸಲ್ಲ ಯುದ್ಧ ಮುಗಿಯತ್ತೆ ಅಂತ. ಮತ್ತು ಯುದ್ಧ ಮುಗಿಲಿಲ್ಲ ಅಂತಂದರೆ ಭಾರತದಂಥ ಒಂದು ದೇಶ ಏನಿದೆ, ಗ್ಲೋಬಲ್ ರಿಸೆಷನ್ನ ಸಂದರ್ಭದಲ್ಲೂ ಕೂಡ ನಾವು ಒಂದು ರೀತಿಯ GDP ಗ್ರೋತನ್ನು ಏನು ಕಂಡಿದ್ವಿ. ಬರೀ ತೈಲ ಬೆಲೆಯ ಏರಿಳಿತವೇ ಅಥವಾ ತೈಲ ಬೆಲೆಯ ಏರಿಕೆಯೇ ಭಾರತದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಸಂಜೀವ್ ಕುಮಾರ್ ಸರ್, ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು ಇದು ಮುಂದುವರೆದ್ರೆ? ಸದ್ಯಕ್ಕಂತೂ ಡೆಡ್ ಲಾಕ್ ಇದೆ. ಸದ್ಯಕ್ಕಂತೂ ಒಂದು ರೀತಿ ಅದು. ಆಮ್ ಐ ಆಡಿಬಲ್? ಎಸ್ ಸರ್, ಪ್ಲೀಸ್ ಗೋ ಅಹೆಡ್. ಓಕೆ, ಸೊ ಸದ್ಯಕ್ಕಂತೂ ಸ್ಟೇಲ್ಮೆಟ್ ಇದೆ. ನಾವೀಗ ಸದ್ಯಕ್ಕೆ ಭಾರತೀಯ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ನಾವೀಗ ನಮ್ಮ ಒಂದು ಸಪ್ಲೈಸ್ ಏನೀಗ ಒಂದು ಸ್ಟೆಬಿಲಿಟಿಗೆ ಬಂದಿದೆ. ಈಗ ಬೇರೆ ನಮ್ಮದು ಇಂಟರ್ನಲ್ ಪ್ರೊಡಕ್ಷನ್ ಆಗಲಿ, ಬಟ್ ಈ ಒಂದು ಡೆಡ್ ಲಾಕ್ ಕಂಟಿನ್ಯೂ ಆದರೆ ಈ ಸಿಲಿಂಡರ್ ಕ್ರೈಸಿಸ್ ಅಥವಾ ಪೆಟ್ರೋಲಿಯಂ ಕ್ರೈಸಿಸ್ ಆಗೋದು ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ಎಷ್ಟೇ ಇಂಟರ್ನಲ್ ಪ್ರೊಡಕ್ಷನ್ ರೈಸ್ ಮಾಡಿದ್ರು ಕೂಡ ಸ್ಟೋರೇಜ್ ಕೆಪಾಸಿಟಿ ಸದ್ಯಕ್ಕೆ ನಾವು ಇನ್ಕ್ರೀಸ್ ಮಾಡೋ ಸಾಧ್ಯತೆ ಆಗಲ್ಲ. ಪ್ಲಸ್ ನಮ್ಮ ಡಿಪೆಂಡೆನ್ಸಿ ಆಲ್ಮೋಸ್ಟ್ 70 to 80% ಪೆಟ್ರೋಲಿಯಂ ಅವೆಲ್ಲ. ಸೊ ಅದೆಲ್ಲ ಇನ್ನೊಂದು 2 months ಏನು ಭಾಳ ರಿಸರ್ವ್, ನಾವು 15 ದಿನ ಇರ್ಬೋದು, 1 ತಿಂಗಳು ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ನನ್ನ ಅನಿಸಿಕೆ ಪ್ರಕಾರ, ನನ್ನ ಊಹೆ ಪ್ರಕಾರ ಜೂನ್ ಎಂಡ್ ತನಕ ಅಥವಾ ಜುಲೈ ಫಸ್ಟ್ ವೀಕ್ ತನಕ ಇದೇ ಸ್ಟೇಲ್ ಮೇಟ್ ಇದ್ರೆ, ಸ್ಟೇಟ್ ಆಫ್ ಹಾರ್ಮೋಸ್ ಬಗ್ಗೆ ಏನೂ ಒಂದು ರೆಸೊಲ್ಯೂಷನ್ ಆಗಲಿಲ್ಲ, ಇರಾನ್ ಏನಾರ ಟೋಲ್ ಹಾಕ್ತಂದ್ರೆ ಇದು ಪ್ರಾಬ್ಲಮ್ ಅಮೇರಿಕಾ ಇರಾನ್ ಟೋಲ್ ಹಾಕುತ್ತೋ ಬಿಡುತ್ತೋ ಅನ್ನೋದು ಪ್ರಾಬ್ಲಮ್ ಇಲ್ಲ. ಈಗ ಸದ್ಯಕ್ಕೆ ಇದು ಒಂದು ಡಿಗ್ನಿಟಿ ಇಶ್ಯೂಸ್ ಅಂತ ಇದು ಪ್ರಾಬ್ಲಮ್. ಎಕಾನಮಿ ಆ ಲೆಕ್ಕಾಚಾರದ ಪ್ರಕಾರ ಇರಾನ್ ಹಾಕಬೇಕು ಅನ್ಕೊಂಡಿರೋ ಟೋಲ್ ಕೂಡ ಬಹಳ ಜಾಸ್ತಿ ಅಲ್ಲ ಸರ್, $1 $1 ಜಾಸ್ತಿ ಆಗುತ್ತಂತೆ. 73 ಇತ್ತಪ್ಪ, 74 ಆಗ್ಬೋದು. ಏನ್ ಮಹಾನ್ ಜಾಸ್ತಿ ಅದು. ಬಟ್ ಏನ್ ಮಹಾನ್ ಜಾಸ್ತಿ ಆಯ್ತು ಹಕ್ಕಳಿ ಅಂದ್ರೆ ಅಮೆರಿಕದ ಮರ್ಯಾದೆ ಏನು ಉಳಿತಲ್ಲಿ?
ಈಗ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಪರಿಸ್ಥಿತಿ ಟ್ರಂಪ್ ಅವ್ರಿಗೆ ಬಂದಿದೆ ಅಷ್ಟೇ. ಎಸ್, ಅಷ್ಟೇ ಅಷ್ಟೇ ಅಷ್ಟೇ. ಬಾಟಮ್ ಲೈನ್ ಅಲ್ಲಿಗೆ ಇರೋದು, ಏನಾರ ಮಾಡಿ ನನ್ನ ಮೀಸೆ ಉಳಿಸ್ಕೋಬೇಕೀಗ ಬೇಕಾದಾಗಲಿ ಅದು. ಸೊ ಹಂಗಾಗಿ ಇಷ್ಟು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಎಷ್ಟಾಯ್ತು, ಅಮೇರಿಕನ್ ಟ್ಯಾಕ್ಸ್ ಪೇಯರ್ಸ್ ಮನಿ ಎಷ್ಟು ಖರ್ಚು ಮಾಡಿ, ವಾಟ್ ಈಸ್ ದ ರಿಸಲ್ಟ್ ದಟ್ ಹಿ ಹ್ಯಾಸ್ ಅಚೀವ್ಡ್? ನಥಿಂಗ್. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿ ನೋಡಿದಾಗ ಪುಷ್ ಕಮ್ಸ್ ಟು ಶವ್, ಏನಾರ ಅಮೇರಿಕಾದವರು ಟೋಲ್ ಹಾಕಕ್ ಬಿಡಲ್ಲ ನಾವು ಅಂತಂದ್ರೆ ಇದು ಇಂಟೆನ್ಸಿಟಿ ಇನ್ಕ್ರೀಸ್ ಆಗ್ಬೋದು. ಆಮೇಲೆ ಚೈನಾ ರಷ್ಯಾ ಆಲ್ರೆಡಿ ಈ ಪವರ್ ವ್ಯಾಕ್ಯೂಮ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು ಅನ್ನೋ ಒಂದು ಆಲ್ರೆಡಿ ಪರಿಸ್ಥಿತಿನಲ್ಲಿದ್ದಾರೆ. ಸೊ ಹಾಗಾಗಿ ಇದು $1 ಹಾಕೋದ್ರ ಬದಲು $2 ಹಾಕಕ್ಕೂ ಪರಿಸ್ಥಿತಿ ಮುಂದೆ ಬರ್ಬೋದು. ಕಾರಣ ಯಾಕಪ್ಪ ಅಂತಂದ್ರೆ ಅವಾಗ ಇರಾನ್ ನಮಗಾಗಿರೋ ಯುದ್ಧದಲ್ಲಾಗಿರೋ ನಷ್ಟಗಳನ್ನೆಲ್ಲ ನೀವು ವಾಪಸ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಒಂದು ಆಬ್ವಿಯಸ್ ಕಾರಣ. ಯಾಕಂತಂದ್ರೆ ಕಾರಣ ಇಲ್ಲದೆ ಮಾಡಿದ ಯುದ್ಧ ಇದು. ಸೊ ಹೀಗಾಗಿ 2 ಇಶ್ಯೂಗಳನ್ನ ನಾವು ಯೋಚನೆ ಮಾಡಿದಾಗ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪವರ್ ಟ್ರಾನ್ಸಿಷನ್ ಆಗಿದೆ ಇರಾನ್ನಲ್ಲಿ. ಮೊದಲು ಸುಪ್ರೀಂ ಕೌನ್ಸಿಲ್ ನಲ್ಲಿ ಪೂರಾ ಪವರ್ ಇತ್ತು, IRGC ಫುಲ್ ಕಂಟ್ರೋಲ್ ಅಲ್ಲಿ ಇತ್ತು. ಈಗ ಒಂಥರ ಏನು IRGC ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಗೆ ಬಂದಿದೆಯೇನೋ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇದು ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿರುವುದಕ್ಕೆ ಇದು ಪ್ರಮುಖವಾದ ಕಾರಣ. ಎಸ್ ಎಸ್ ಸಂಜೀವ್ ಕುಮಾರ್ ಸರ್, ಸಮಯ ಮುಗಿತಾ ಇದೆ ನಂಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಾರಿ ಚರ್ಚೆ ಮಾಡೋಣ. ರವಿ ಜೋಶಿ ಸರ್ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ವಿಂಗ್ ಕಮಾಂಡರ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.